ಫಾರಿನ್ ಹೊರದೇಶದ ಪ್ರಯಾಣ ನಮ್ಮಲ್ಲಿ ಅದೆಷ್ಟೋ ಜನರನ್ನ ಸೆಳೆಯುತ್ತೆ. ಕೆಲವರು ಓದೋಕ್ಕೆ ಅಂತ ಹೋಗ್ತಾರೆ, ಇನ್ನು ಕೆಲವರು ಕೆಲಸಕ್ಕೆ ಅಂತ ಹೋಗ್ತಾರೆ, ಇನ್ನು ಕೆಲವರು ಕಂಪನಿ ಕಳಿಸ್ತು ಅಂತ ಹೋಗ್ತಾರೆ. ಹಾಗೆ ನಿಹಾರಿಕಾ ಗಂಡ ಕೂಡ 2 ವರ್ಷದ ಹಿಂದೆ ಫಾರಿನಿಗೆ ಹೋದ. 2 ವರ್ಷಗಳಲ್ಲಿ ಒಂದು ಚಿಕ್ಕ ಮನೆಯಿಂದ ಊರ ಹೊರಗಡೆ ಒಂದು ದೊಡ್ಡ ಬಂಗಲೆನ ತಗೊಳ್ಳೋಷ್ಟ್ರ ಮಟ್ಟಿಗೆ ಬೆಳೆದಿದ್ರು. ದುಡ್ಡಿಗೆ ಲಕ್ಸುರಿಗೆ ಏನು ಕಡಿಮೆ ಇರಲಿಲ್ಲ. ಆದರೆ ನಿಹಾರಿಕಾ ತನ್ನ ಗಂಡ ಪ್ರಶಾಂತ್ ಜೊತೆ ಕೆಲವು ಸಮಯ ಕಾಲ ಕಳಿಬೇಕು ಅಂತ ತುಂಬ ಆಸೆ ಪಡ್ತಿದ್ಲು. ಪ್ರಶಾಂತ್ ಕೂಡ 2 ವರ್ಷದ ನಂತರ 2 ವಾರಗಳ ರಜಾ ತಗೊಂಡು ಊರಿಗೆ ವಾಪಸ್ ಬಂದ. Hello, sir. No, not at all. I just reached home. Okay. Hi, Prashant. Okay. All right. Okay. Cool. No problem. Yeah, I'll revert back to you as soon as possible. Okay. Done. No problem. Sure. My team is working on the job. Cool. We'll deliver it on time. No problem. Good day, sir. ಏನೋ ಇದು 2 ವರ್ಷದ ನಂತರ ಮನೆಗೆ ಬಂದಿದ್ಯಾ, ಈಗಲೂ ಫೋನು ಕೆಲಸನಾ? ಯಾಕಿಬ್ರು ಹೀಗೆ ನಿಂತಿದ್ದೀರಾ? ಕೂತ್ಕೊಳ್ಳಿ. ಸರಿ ಬಾ. ಏನ್ ಮಾಡೋದಮ್ಮ, ನನ್ನ ಕೆಲಸನೇ ಹಾಗೆ. ಮತ್ತೆ ವಾಟ್ಸಪ್ ನಿಹಾರಿ? ಫೈನಲಿ ಹೆಂಡ್ತಿನ ಮಾತಾಡ್ಸ್ಬೇಕು ಅಂತ ಅನ್ಸ್ತಲ್ಲ. ಕಮ್ ಆನ್ ನಿಹಾರಿ, ಈ ಟಿಪಿಕಲ್ ಸೀರಿಯಲ್ ವೈಫ್ ತರ ಡೈಲಾಗ್ ಹೊಡಿಬೇಡ. ಸರಿ ಬಾ, ನನ್ನ ಮನೇನ ಹೇಗೆ ಡೆಕೋರೇಟ್ ಮಾಡಿದೀನಿ ಅಂತ ನೋಡುವಂತೆ. ವಿಡಿಯೋ ಕಾಲ್ ಮಾಡಿ ತೋರಿಸೋದಿಲ್ಲ. ಏನಪ್ಪ ಫಾರಿನ್ ಮ್ಯಾನ್, ಹೇಗಿದೆಯಾ? ಬಾಯ್ ಮಾ. ಬಾಯ್ ಮಾ. ಬಾಯ್ ಮಾ. ಬಾಯ್ ಕಣ್ಣ, ಬಾಯ್.
ಬಣ್ಣದ ಮಲ್ಲಿಗೆ ಹೂವೆ ಬಿಡು ನೀ ಬೆಂಕದ ಚೆಲುವೆ. ವಾವ್, ತುಂಬ ಚೆನ್ನಾಗಿದೆ ಜಾಗ. ಓಕೆ, ಎಲ್ಲರೂ ಫ್ರೆಶ್ ಅಪ್ ಆಗಿ ಬನ್ನಿ, ಒಂದು ರೌಂಡು ಸೈಟ್ ಸೀಯಿಂಗ್ ಹೋಗ್ಬೇಡ. ಮಗ ಅದಕ್ಕೆ ಯಾಕೆ ಅರ್ಜೆಂಟು? ಬಂದಿರೋದೇ ರಿಲ್ಯಾಕ್ಸ್ ಆಗಕ್ಕಂತೆ. ನಾನು ನನ್ನ ಹೆಂಡತಿ ಒಂದು ರೌಂಡ್ ರೊಮ್ಯಾನ್ಸ್ ಮಾಡ್ಕೊಂಬರ್ತೀವಿ. ಆಮೇಲೆ ತಿಂಡಿ ಮಾಡೋಣ, ಆಮೇಲೆ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡೋಗು. ಏನೋ ನಿಂದು ಯಾವಾಗ ನೋಡಿದ್ರು ರೊಮ್ಯಾನ್ಸು. ಅಯ್ಯ, ಬೇರೆ ಏನೋ ಯೋಚನೆ ಇರಲ್ವ ನಿನಗೆ? ಮಗ ಕಾರ್ ಅಂದಮೇಲೆ AC, ಪವರ್ ಸ್ಟೀರಿಂಗು ಎಲ್ಲ ಇರಬೇಕು. ಆದರೆ ಇಂಪಾರ್ಟೆಂಟ್ ಏನು? ಪೆಟ್ರೋಲ್ ತಾನೆ. ಹಂಗೆ ಮೂಡ್ ಬಂದಾಗ ರೊಮ್ಯಾನ್ಸ್ ಮಾಡಿಬಿಡ್ಬೇಕು. ಹಾಗೆ ಹೆಂಡ್ತಿಗೆ ಯಾವಾಗ ಮೂಡ್ ಬರುತ್ತೆ ನಾನು ತಿಳ್ಕೊಬೇಕು. ಬೇಕಾದರೆ ನಿಹಾರಿಕ ಅವ್ರನ್ನ ಕೇಳಿ ನೋಡು, ಒಂದು ಸ್ವಲ್ಪ ಕೋಆಪ್ರೇಟ್ ಮಾಡಿ ಅಂತ. ಅಷ್ಟರಲ್ಲಿ ನಾವು ಒಂದು ರೌಂಡ್ ರೊಮ್ಯಾನ್ಸ್ ಹೋಗ್ಬಿಡ್ತೀವಿ. ಮಗ ಲಗೇಜ್ ಕಳ್ಸಕ್ಕೆ ಹುಡುಗನ ಕಳಿಸ್ತೀನಿ. ತುಂಬ ಪಬ್ಲಿಕ್ ಡಿಸ್ಪ್ಲೇ ಅಲ್ವಾ ಇವರಿಬ್ಬರದು? ಅವರಿಬ್ರು ತುಂಬ ರೊಮ್ಯಾಂಟಿಕ್ ಕಪ್ಪಲ್ಲು. ಬೇರೆ ಯಾರ ಬಗ್ಗೆನೂ ಕೇರ್ ಮಾಡಲ್ಲ. ಅದರಲ್ಲೇನು ತಪ್ಪಿದೆ? ಹಾಂ, ಸರ್ ಹೋಯ್ತು. ಓಕೆ, ನೀನು ಫ್ರೆಶ್ ಅಪ್ ಆಗೋಗಿದ್ರೆ ಆಗು ಹೋಗು. ನಾನೊಂದು ಫೋನ್ ಕಾಲ್ ಮುಗಿಸ್ಕೊಂಡು ಬರ್ತೀನಿ. ರೀ, ಒಂದು ನಿಮಿಷ. ಲೈ, ಏನಿದು ಎಷ್ಟೊತ್ತಿಗೂ ಕೆಲಸ ಕೆಲಸ ಕೆಲಸ? ಹಾಂ, ನೋಡ ನೋಡ, ಹೀರೋಯಿನ್ ಥರ ಅಷ್ಟು ಚೆನ್ನಾಗಿರೋ ಹೆಂಡ್ತಿ ಪಕ್ಕದಲ್ಲಿ ಇಟ್ಕೊಂಡು ಏನೋ ನಿಂದು ಕೆಲಸ ಕೆಲಸ ಅಂತ. ಹೇಯ್, ಅದಿರಲಿ, ಇನ್ನು ಎಷ್ಟು ವರ್ಷ ಇನ್ನು ಸಿಂಗಾಪುರ್ ನಂಟು? ಒಂದು 3 ವರ್ಷ ಮಗ, ಆಮೇಲೆ ಕಮ್ ಬ್ಯಾಕ್ ಫಾರ್ ಗುಡ್. ನಾನೇ ಬೇಗ ವಾಪಸ್ ಬಂದ್ಬಿಡು ಅಂತ ಹೇಳಿದ್ದೀನಿ ಮದನ್. ನೋಡ ಪಾಪ ನಿನ್ನ ಹೆಂಡ್ತಿ ಕಷ್ಟನ ಒಂದು ಸ್ವಲ್ಪ ಅರ್ಥ ಮಾಡ್ಕೊಳಪ್ಪ. ಅವಳೇನಪ್ಪ ನನ್ನ ಅಲ್ಲಿ ಕಳಿಸಿದ್ದು? ಸರಿಯಾಗಿದ್ದಾರೆ ಇಬ್ಬರು. ನೋಡ ಮಗ, ನೀನೊಂದು ಒಳ್ಳೆ ಫ್ರೆಂಡು ಅಂತ ಒಂದು ಮಾತು ಹೇಳ್ತೀನಿ ಕೇಳು. ಈ ಕೆಲಸ, ದುಡ್ಡು ಇದೆಲ್ಲ ಇಂಪಾರ್ಟೆಂಟ್ ನಿಜ, ಆದರೆ ಅದಕ್ಕಿಂತ ಇಂಪಾರ್ಟೆಂಟ್ ಅನ್ನೋದು ಸಂಬಂಧಗಳು. ಅದಕ್ಕೆ ಒಂಚೂರು ನಿನ್ನ ಹೆಂಡತಿ ಜೊತೆ ಟೈಮ್ ಸ್ಪೆಂಡ್ ಮಾಡು, ಅವಳಿಗೂ ಟೈಮ್ ಕೊಡು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡು, ಅಡ್ವೆಂಚರ್ ಮಾಡು, ಒಟ್ಟಿಗೆ 1 ಡಜನ್ ಮಕ್ಕಳು ಮಾಡು. ಬೇಡ ಬೇಡ, ಅಟ್ಲೀಸ್ಟ್ 1-2 ಮಕ್ಕಳು ಮಾಡೋ. ಒಟ್ಟಿನಲ್ಲಿ ಖುಷಿಯಾಗಿರಪ್ಪ. ನಾನು ಖುಷಿಯಾಗಿದ್ದೇನೆ ಮಗ. ನೀನು ಹೇಳ್ತಾ ಇರೋದು ನೋಡಿದ್ರೆ ನನ್ನ ವಿಷಯಕ್ಕೆ ಬರಬೇಡ ಅನ್ನೋ ಥರ ಇದೆ. ಸರಿ, ಏನಾದರೂ ಮಾಡ್ಕೊಳ್ಳಿ ಹೆಂಡ್ತಿ. ನಿನಗೆ ನಾನು, ನನಗೆ ನೀನು. ಬರ್ತೀವಪ್ಪ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಓಹ್, ನಿಹಾರಿಕ ಅವರ, ಬನ್ನಿ ಬನ್ನಿ. ಓಹ್, ಅದು ಗಂಡ ಹೆಂಡತಿ ಒಟ್ಟಿಗೆ ಸ್ನಾನ ಮಾಡಿದ್ರೆ ನೀರು ಸೇವ್ ಮಾಡ್ಬೋದಂತೆ. ಏನು ಹೇಳೋಕೆ ಬಂದೆ ಅಂದರೆ ನಮ್ಮ ರೂಮಲ್ಲಿ ವಾಶ್ರೂಮ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ನೀರೇ ಬರ್ತಾ ಇಲ್ಲ. ಸೊ ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ಐ ಯೂಸ್ ಯೋರ್ ಬಾತ್ರೂಮ್? ಅಯ್ಯೋ, ಏನೋ ಬಾತ್ರೂಮ್ ಯೂಸ್ ಮಾಡ್ತೀರಾ? ಒಂದು ನಿಮಿಷ. ಹಲೋ ಬಾತ್ರೂಮ್, ಒಂದು ಬ್ಯೂಟಿಫುಲ್ ಹುಡುಗಿ ನಿನ್ನನ್ನು ಯೂಸ್ ಮಾಡ್ಬೇಕಂತೆ, ಓಕೆನಾ? ಹಾ, ಪ್ಲೆಜರ್ ಇಸ್ ಮೈನ್ ಅಂತೆ, ಪ್ಲೀಸ್. ಯು ಆರ್ ಸೋ ಫನ್ನಿ. ಥ್ಯಾಂಕ್ ಯು. ಓಕೆ. ಮಗ, ಟ್ರಿಪ್ನ ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ಅಲ್ವಾ? ಹೌದೌದು ಮಗನೇ, ನೀನಂತೂ ಯಾವಾಗಲೂ ಹೆಂಡ್ತಿಗೆ ಅಂಟ್ಕೊಂಡೇ ಇದ್ದೆ. ಅಯ್ಯ, ನಿನಗೆಲ್ಲ ಅರ್ಥ ಆಗತ್ತೆ, ವೇಸ್ಟ್ ನನ್ನ ಮಗ ನೀನು. ಸರಿ ಸರಿ, ಹೊರಡೋಣ ನಡಿ. ಈಗಲೇ ಸಂಜೆ ಆಯ್ತಲ್ಲೋ, ತಲುಪೋದು ಲೇಟ್ ಆಗುತ್ತೆ. ಇವತ್ತು ರಾತ್ರಿ ನಮ್ಮಲ್ಲೇ ಉಳ್ಕೋ, ಬೆಳಗ್ಗೆ ಎದ್ದೋದ್ರೆ ಆಯಿತು. ಅಯ್ಯಯ್ಯೋ, ನಿಮ್ಮನೇಲಿ ಉಳ್ಕೊಳ್ಳೋದ? ಬೇಡ ಬೇಡ, ನಮಗೊಂಚೂರು ಇಂಪಾರ್ಟೆಂಟ್ ಕೆಲಸ ಇದೆ, ನಾವು ನಮ್ಮ ಮನೆಗೆ ಹೋಗ್ತೀವಿ. ಏನು ಇಂಪಾರ್ಟೆಂಟ್ ಕೆಲಸ?
ಮಗನೇ ಬರೀ ರೊಮ್ಯಾನ್ಸ್ ಮಾಡೋದಾಯ್ತು ನಿಂದು. ವಾ 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 ಏನು ಚಿನ್ನ 2 ದಿನ ನನ್ನ ಜೊತೆ ಇದ್ದಿದ್ದಕ್ಕೆ ಎಷ್ಟೊಂದು ಅರ್ಥ ಮಾಡ್ಕೊಂಡಿದ್ಯಾ ಮಗ. ಫ್ರೆಂಡ್ ರೊಮ್ಯಾನ್ಸ್ಗೆ ಜಾಗ ಮಾಡ್ಕೊಡೋನೆ ನಿಜವಾದ ಫ್ರೆಂಡು. ನಡಿ ಮಗ. ಗುಡ್ ಮಾರ್ನಿಂಗ್ ಮದನ್. ಓಹ್ ವೆರಿ ಗುಡ್ ಮಾರ್ನಿಂಗ್. ಇಲ್ಲಿ ಅತ್ತೆ, ಸಾರಿಕಾ, ಪ್ರಶಾಂತ್. ನಿಮ್ಮ ಅತ್ತೆ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ನಾನು ಹೆಂಡ್ತಿನ ಜೊತೆಗೆ ಹೋಗ್ತೀನಿ ಅಂದ್ಲು. ಪ್ರಶಾಂತ್ ಅವರಿಬ್ಬರನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ರಿಟರ್ನ್ ಬರ್ತಾ ಟಿಫಿನ್ ಪಾರ್ಸೆಲ್ ತರ್ತೀನಿ ಅಂತ ಹೋಗಿದ್ದಾನೆ. ಕಾಫಿ ಆಯ್ತಾ? ಹಾಂ ನಂದಾಯ್ತು. ನಿಮ್ಗೆ ನಾನು ಕಾಫಿ ಮಾಡ್ಕೊಡ್ತೀನಿ ರೀ. ನೀವ್ಯಾಕೆ ಮಾಡ್ಕೊಡ್ತೀರಾ? ನಾನೇ ಮಾಡ್ಕೊತೀನಿ ಬಿಡಿ. ನೋನು ನಾನು ನಿಮ್ಗೆ ಒಳ್ಳೆ ಕಾಫಿ ಮಾಡ್ಕೊಡ್ತೀನಿ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಅದು ಹಾಗಲ್ಲ ಮದನ್, ನಿಮ್ಮ ಹತ್ರ ಕಾಫಿ ಮಾಡಿಸ್ಕೊಳ್ಳೋದಾ? ಈ ಫಾರ್ಮಾಲಿಟೀಸ್ ಎಲ್ಲ ನನ್ನ ಹತ್ರ ಬೇಡ, ಒಳ್ಳೆ ಕಾಫಿ ಮಾಡ್ಕೊಡ್ತೀನಿ. ಡೋಂಟ್ ವರಿ, ಕೂತ್ಕೊಳ್ಳಿ. ನೋಡಿ, ನಾನು ಈ ಟಿಪಿಕಲ್ ಗಂಡಂದಿರ್ತಾರಲ್ಲ, ಯಾವಾಗಲೂ ಹೆಂಡ್ತಿನೇ ಕಿಚನಲ್ಲಿ ಕೆಲಸ ಮಾಡಬೇಕು ಅಂದ್ಕೊಂಡು. ನನಗೂ ಅವಾಗ ಏನಾದರೂ ಮಾಡೋದಕ್ಕೆ ಇಷ್ಟ. ನೋ ಸಮಥಿಂಗ್, ಕಿಚನ್ ಇಸ್ ದ ಬೆಸ್ಟ್ ಪ್ಲೇಸ್ ಟು ರೊಮ್ಯಾನ್ಸ್ ಅಂತ. ಅದಕ್ಕೆ ನಮ್ಮ ಸಾರಿಕೆ ಅಡುಗೆ ಮಾಡೋವಾಗೆಲ್ಲ ನಾನು ಒಳ್ಳೆ ಗೋಳು ಹಾಯ್ಕೋತಾ ಇರ್ತೀನಿ. ಕಾಫಿಗೆ ಇಟ್ಟಿದ್ದೀನಿ. ಮಗ ಬಂದ್ಬಿಟ್ಟವನ ಬಹು ಖುಷಿಯಾಗಿದ್ದಾರೆ ಬಿಡಿ. ಏನು ಖುಷಿನೋ, ನಾಳೆ ವಾಪಸ್ ಸಿಂಗ್ಪುರಕ್ಕೆ ಹೊಟ್ಟಿದ್ದಾನೆ. ಅಯ್ಯ ಬಂದು 8 ದಿವಸ ಆಯ್ತು ಅಷ್ಟೇ ಅಲ್ವಾ? ಹ್ಞೂ ಚಂದ್ರಪ್ಪ, ಇಲ್ಲಿ ಬಂದ್ರೂ ಕೆಲಸ, ತಿರುಗಾಟ, ಯಾವಾಗಲೂ ದುಡ್ಡು ದುಡ್ಡು ದುಡ್ಡು. ಇನ್ನೂ ಅದಷ್ಟು ದುಡಿಬೇಕು. ಅಯ್ಯ ದುಡಿಲಿ ಬಿಡಿ ಅವರೇ, ನಿಮ್ಮಂಥವ್ರು 4 ಕಾಸು ಮಾಡಿಕೊಂಡು ನಮ್ಮಂಥ ಬಡವರಿಗೆ ಕೂಡ ಮನಸ್ಸಿಟ್ಕೋಬೇಕು. ಆವಾಗಲೇ ಈ ಪ್ರಪಂಚದಲ್ಲಿ ಸ್ವಲ್ಪ ನೆಮ್ಮದಿ ಅನ್ನೋದು ಉಳ್ಕೊತದೆ. ನೀವು ಟೈಮ್ನಲ್ಲಿ ನನಗೆ ಕಾಸು ಕೊಡದೇ ಇದ್ದಿದ್ರೆ ಇವತ್ತು ನಮ್ಮ ಮಗ ಬದುಕಿರ್ತೀನ? ಬಿಡೋ ಅದನ್ನು. ಪದೇ ಪದೇ ನಾನು ಕೊಟ್ಟೆ ಅಂತ ಹೇಳಬೇಡ. ಇನ್ನು ಸ್ವಲ್ಪ ಚಿತ್ರಾನ್ನ ಹಾಕ್ಲಾ? ಬೇಡ ಮರೆ, ಹೊಟ್ಟೆ ತುಂಬಿತು. ಸರಿ, ಹಾಗಾದರೆ ನಾಳೆ ಸ್ವಲ್ಪ ಗಾರ್ಡನ್ ಕೆಲಸ ಮಾಡೋರನ್ನ ಬರೋಕ್ಕೆ ಹೇಳು. ಕಳೆ ತುಂಬ ಬೆಳೆದಿದೆ, ಇದೆಲ್ಲ ಕ್ಲೀನ್ ಮಾಡಲಿ. ಸರಿ ಅಮ್ಮರೆ. ನೋಡಪ್ಪ, ಕರೆಕ್ಟ್ ಟೈಮಿಗೆ ಬಂದೀನಾ. ಸುಮ್ಮನೆ ನಿನಗೆ ಯಾಕೋ ತೊಂದರೆ, ಒಂದು ಟ್ಯಾಕ್ಸಿ ಮಾಡ್ಕೊಂಡು ಹೋಗಿರ್ತಿದ್ದೆ ಬಿಡು. ಅಯ್ಯೋ ಅದರಲ್ಲಿ ಏನಿದೆಯೋ, ನನ್ನ ಗಾಡಿನ ಒಂದು ಟ್ಯಾಕ್ಸಿ ಅಂತ ಅನ್ಕೋ ಅಷ್ಟೇ. ಆಯ್ತಪ್ಪ, ಸರಿಮ್ಮ, ನಾನು ಹೋಗಿ ಬರ್ತೀನಿ. ಆಯಿತು ಮಗನೇ, ಹೋದ ತಕ್ಷಣ ಫೋನ್ ಮಾಡು. ಓಕೆ, ಆರೋಗ್ಯದ ಕಡೆ ಗಮನ ಕೊಡು. ಖಂಡಿತ. ಓಕೆ, ಬಾಯ್ ನಿಹಾರಿ. ಹಲೋ, ಏರ್ಪೋರ್ಟಿಗೆ ನಾನು ಬರ್ತಾ ಇದ್ದೀನಿ. ನೀನು ಯಾಕೆ ಮತ್ತೆ ನಿನ್ನ ಡ್ರಾಪ್ ಮಾಡೋಕ್ಕೆ ಅವ್ನು ನಮ್ಮ ಮನೆಗೆ ಬರಬೇಕಾಗುತ್ತೆ? ಪ್ರಶಾಂತ್, ಮದನ್ ಹತ್ರ ನಾನು ಆಲ್ರೆಡಿ ಮಾತಾಡಿದ್ದೀನಿ. ಅದರಲ್ಲೇನಿದೆಯೋ, ಡ್ರಾಪ್ ಮಾಡಕ್ಕೆ ಬರ್ತೀನಿ. ಹಾಗೆ ಅಮ್ಮ ಅಡುಗೆ ಮಾಡಿಟ್ಟಿರ್ತಾರೆ, ಊಟ ಮಾಡ್ಕೊಂಡು ಹೋಗ್ತೀನಪ್ಪ. ಆಯ್ತಪ್ಪ, ಓಕೆ ಹೊರಡೋಣ. ಯಾ ಸರಿ, ನಡಿ. ಟೀ. ಈ ಟೈಮಲ್ಲಿ ಹೈವೇಲಿ ಟೀ ಕುಡಿಯೋಕ್ಕೆ ಎಷ್ಟು ಮಜಾ ಇರತ್ತಲ್ವಾ? ಜೊತೆಲಿ ಒಂದು ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಬನ್ನ ಹಾ, ಟೀ ಮತ್ತೆ ಬನ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? 1 ಸೆಕೆಂಡ್ ತರ್ತೀನಿ. ಹಾಂ ಹೆಂಡ್ತಿ ಹೇಳು. ಇಲ್ಲ, ನಿಹಾರಿಕನ ಮನೆಗೆ ಡ್ರಾಪ್ ಮಾಡಿ ಅಲ್ಲೇ ಊಟ ಮಾಡ್ಕೊಂಬರ್ತೀನಿ. 1 ಸೆಕೆಂಡ್, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಏನಾಯಿತು? ನೀನು ಇವತ್ತು ಮನೆಗೆ ಹೋಗ್ತಾ ಇಲ್ಲ, ನಮ್ಮ ಮನೇಲೆ ಉಳ್ಕೋತಾ ಇದೆಯಾ? ಅಲ್ಲ, ನನ್ನ ಹೆಂಡ್ತಿಗೆ ಏನು ಹೇಳಿ? ಅದು ನನಗೆ ಗೊತ್ತಿಲ್ಲ. ನೀನು ಏನಾದರೂ ಹೇಳ್ಕೊ, ಐ ಡೋಂಟ್ ಕೇರ್. ಅಲ್ಲ, ನಿಮ್ಮನೇಲಿ ಅತ್ತೆ ಇರ್ತಾರಲ್ವಾ? ಯಾಕೆ ಭಯನಾ? ಭಯ ಅಲ್ಲ, ಆದರೂ ಅದನ್ನೆಲ್ಲ ನಾನು ಹೇಗೋ ಮ್ಯಾನೇಜ್ ಮಾಡ್ತೀನಿ.
ನೋಡು, ಇವತ್ತು ರಾತ್ರಿ ಪೂರ್ತಿ ನಾನು ನಿನ್ನ ಜೊತೆನೇ ಇರಬೇಕು. ಯಾವಾಗಲೂ ನಿನ್ನ ಜೊತೆ ಹೀಗೇನೆ ರೊಮ್ಯಾನ್ಸ್ ಮಾಡ್ತಾನೆ ಇರಬೇಕು ಅನ್ಸುತ್ತೆ. ನಿನ್ನಲ್ಲಿ ಏನೋ ಒಂಥರ ಸೆಳ್ತಾ ಇದೆ. ಅಲ್ಲ, ಹೇಗೆ ಮ್ಯಾಗ್ನೆಟ್ ಥರ ನನ್ನ ಹೇಳ್ಕೊಂಡ್ಬಿಟ್ಟೆ ನೀನು. ಏಕೆ ಹೇಳ್ಕೊಂಡಿದ್ದು ಬೇಜಾರಾಯ್ತಾ? ಹಾಗಂತ ನಾನೇನು ಹೇಳಿದೆ? ನಿನ್ನ ಜೊತೆ ಹೀಗೆ ಇದ್ದರೆ ನಾನು ನನ್ನ ಹೆಂಡ್ತಿನ ಮರ್ತೋಗ್ಬಿಡ್ತೀನಿ ಅಷ್ಟೇ. ಮತ್ತೆ ಹೋಗು. ಹಾಗಾದರೆ ಪ್ರತಿ ಸಲ ಹೀಗೆ ನೆಪ ಹೊಡ್ಕೊಂಡು ಇಲ್ಲಿಗೆ ಬರ್ತಾ ಇರ್ಬೇಕಷ್ಟೆ. ಈ ಮನೆ ಹೊರಗೆ ಸಿಗೋಣವಾ? ಇವತ್ತಿನ ಹೇಗೋ ಮ್ಯಾನೇಜ್ ಮಾಡಿದ್ವಿ, ಆದರೆ ಇಲ್ಲಿ ಸೇಫ್ ಅಲ್ಲ. ನೀನು ಹೇಗೆ ಹೇಳ್ತೀವ ಹಾಗೆ. ನಿನ್ನ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರ್ತಾಯಿಲ್ಲ, ಆದರೆ ಅತ್ತೆಗೆ ಎಚ್ಚರ ಆದರೆ ಕಷ್ಟ. ಸರಿ, ಆದಷ್ಟು ಬೇಗ ಸಿಗೋಣ. ನೀನು ಹೊರಡು. ಅಮ್ಮ, ಏನೋ ಹೇಳಬೇಕು ಅಂತ ಒದ್ದಾಡ್ತಾ ಇದೆಯಾ? ಏನಂತ ಹೇಳಬಾರ್ದಾ? ಅದು ಅದು ಹೇಗೆ ಹೇಳಬೇಕಂತಲೇ ಗೊತ್ತಾಗ್ತಾ ಇಲ್ಲ ಕಣೋ. ಅಮ್ಮ, ನೀನು ತುಂಬ ಟೈಮ್ ತೊಗೊಳೋದಾದರೆ ನಾನು ನಾಳೆ ಫೋನ್ ಮಾಡ್ತೀನಿ. ಇರೋ ಒಂದು ನಿಮಿಷ. ಇವನೊಬ್ಬ ಅದು ಮದನ್ ಇದಾನಲ್ಲ, ನೆನ್ನೆ ನಮ್ಮನೇಲೇ ಉಳ್ಕೊಂಡಿದ್ದ ಕಣೋ. ಅಯ್ಯೋ ಅದಾ, ಗೊತ್ತಮ್ಮ, ನಿಹಾರಿಕಾ ಫೋನ್ ಮಾಡಿ ಹೇಳಿದ್ಲು. ಅಲ್ಲ ಕಣೋ, ಅವರಿಬ್ಬರ ಮಧ್ಯ ಏನೋ ಇದೆ ಮಗನೆ. ಅದ್ಯಾಕೋ ನಂಗೆ ಸರಿನೇ ಬರ್ತಾ ಇಲ್ಲ. ಅಯ್ಯೋ ಆ ಥರ ಏನೂ ಇಲ್ಲ ಅಮ್ಮ. ಮದನ್ನ ಅಣ್ಣನ ಥರ ನೋಡ್ತಾಳವಳು. ನೀನು ಫೋನ್ ಮಾಡೋಕ್ಕೆ ಮುಂಚೆ ಅವಳ ಹತ್ರನೇ ಮಾತಾಡ್ತಾ ಇದ್ದೆ. ಅಲ್ಲ ಮಗನೆ, ಸ್ವಲ್ಪ ನನ್ನ ಮಾತು ಕೇಳು. ಅಮ್ಮ, ಇದೇ ವಿಚಾರ ಆದರೆ ನಾವು ನಾಳೆ ಮಾತಾಡೋಣ. ನೀನು ಟೆನ್ಷನ್ ಮಾಡ್ಕೊಳ್ಳೋಂಥದ್ದು ಏನಿಲ್ಲ ಅಮ್ಮ. ಸುಮ್ಮನೆ ಏನೇನೋ ಯೋಚನೆ ಮಾಡಿ ತಲೆ ಹಾಳು ಮಾಡ್ಕೊಳ್ಬೇಡಮ್ಮ. ಓಕೆ, ನಾನು ನಾಳೆ ಫೋನ್ ಮಾಡ್ತೀನಿ. ಬಾಯ್. ಹಲೋ ಹಲೋ ಮಗನೆ, ಯಾಕೆ ಇವನಿಗೆ ನನ್ನ ಮಾತೇ ಅರ್ಥ ಆಗ್ತಿಲ್ಲ. ಆಯ್ತಾ ನಿಮ್ಮ ಮಗನ ಹತ್ರ ಫಿಟ್ಟಿಂಗ್ ಇಟ್ಟಿದ್ದು? ಥೂ, ನಿನ್ನ ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಪಾಪ ಪ್ರಜ್ಞೆ ಅನ್ನೋದೇ ಇಲ್ವಾ ನಿನಗೆ? ನೋಡಿ, ನನ್ನ ಜೀವನ ನನ್ನ ಇಷ್ಟ, ನಾನು ಹೇಗೆ ಬೇಕಾದರೂ ಇರ್ತೀನಿ. ನಿಮ್ಮ ಮಗನ ಹತ್ರ ಫಿಟ್ಟಿಂಗ್ ಇಟ್ಟ ತಕ್ಷಣ ಏನೂ ಆಗ್ಬಿಡಲ್ಲ. ಅವ್ರು ಯಾವತ್ತೂ ನನ್ನ ಮೇಲೆ ಅನುಮಾನ ಪಡಲ್ಲ. ಸೊ ನಿಮ್ಮ ಪಾಡನ್ನು ನೀವಿದ್ರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ನಿಹಾರಿಕಾ ಭಯ ಮತ್ತು ನಾಚಿಕೆ ಎರಡನ್ನೂ ದಾಟಿ ಮುಂದೆ ಹೋಗಿದ್ಲು. ಪ್ರಶಾಂತ್ ಅಮ್ಮನಿಗೆ ತನ್ನ ಮತ್ತು ಮದನ್ ಮಧ್ಯೆ ಇರೋ ಅಫೇರ್ ಗೊತ್ತಾಗಿದೆ ಅನ್ನೋ ಯಾವ ಹಿಂಜರಿಕೆನೂ ಇರಲಿಲ್ಲ. ಅಮ್ಮಂಗೆ ಡೌಟ್ ಬಂದು ಮಗಂಗೆ ಫೋನ್ ಮಾಡಿ ಹೇಳಿದ್ರು. ನಿಹಾರಿಕಾ ಪ್ರಶಾಂತನ್ನ ಮೊದಲೇ ಪ್ರಿಪೇರ್ ಮಾಡಿಟ್ಟಿರೋಳು. ಸೊ ಅಮ್ಮ ಏನು ಹೇಳಿದ್ರು ಪ್ರಶಾಂತ್ ನಂಬ್ತಾನೆ ಇರಲಿಲ್ಲ. ಆದರೆ ಒಂದು ಅಫೇರು ಹೊಸದ್ರಲ್ಲಿ ಮಾತ್ರ ಚಂದ, ಹಳೇದಾಗ್ತಾ ಆಗ್ತಾ ಅದಷ್ಟೊಂದು ರುಚಿಸಲ್ಲ ಅಲ್ವಾ? ಇದ್ದಕ್ಕಿದ್ದಂತೆ ನಿಹಾರಿಕಾ ಮದನನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು. ಮದನಿಗೆ ಕೋಪ ಜಾಸ್ತಿ ಆಯಿತು. ಒಂದಿನ ವಿಚಾರಿಸೋದಕ್ಕೆ ಹೋದ. ಏನೋ ಮಾತಾಡಬೇಕು ಅಂತ ಹೇಳ್ದೆ. ಈಗೇನು ನೀನು ಮಾತಾಡ್ತೀಯಾ ಅಥವಾ ನಾನು ಹೊರಡ್ಲಾ? ಯಾಕೆ ನನ್ನ ಅವಾಯ್ಡ್ ಮಾಡ್ತಾ ಇದೀಯಾ? ನನ್ನ ಅವಾಯ್ಡ್ ಮಾಡಿದ್ದು ಯಾರು? ನನ್ನ ನೆಗ್ಲೆಕ್ಟ್ ಮಾಡಿದ್ದು ಯಾರು? ನೋಡು, ಸಾರಿಕಾ ಪ್ರೆಗ್ನೆಂಟ್. ಅವಳನ್ನ ಅಮ್ಮನ ಮನೆಗೆ ಬಿಡಬೇಕಾಗಿತ್ತು. ಅದಲ್ಲದೆ ಎಲ್ಲ ಟೈಮಲ್ಲೂ ನಿನ್ನ ಜೊತೆ ಇರೋದಕ್ಕಾಗಲ್ಲ ನನಗೆ. ಅದೇ ನನಗಿಷ್ಟ ಆಗ್ತಿಲ್ಲ. ನಾನು ಕರೆದ ತಕ್ಷಣ ಎಲ್ಲ ಕೆಲಸನೂ ಬಿಟ್ಟು ನನಗೋಸ್ಕರ ಬರೋ ನನಗೆ ಬೇಕು. ಅಂದರೆ ಬೇರೆ ಯಾರು ಸಿಕ್ಕಿದ ನನಗೆ? ದಟ್ ಇಸ್ ನನ್ ಆಫ್ ಯುವರ್ ಬಿಸ್ನೆಸ್. ನಾನು ನಿನ್ನನ್ನು ಹತ್ರ ಹೇಳ್ಕೊಂಡೆ, ನೀ ನನ್ನನ್ನು ದೂರ ಮಾಡಿದೆ. ಈಗ ನಾನು ನಿನ್ನನ್ನು ದೂರ ಮಾಡ್ತಾ ಇದ್ದೀನಿ. ಸಿಂಪಲ್. ನೋಡು, ನಮ್ಮ ಸಂಬಂಧ ಇಲ್ಲಿಗೆ ಮುಗೀತು ಅಂತ ತಿಳ್ಕೊ. ಬೇಕಾದಾಗ ನನ್ನ ಯೂಸ್ ಮಾಡಿಕೊಂಡು ಈಗ ಟಿಶ್ಯೂ ಪೇಪರ್ ಥರ ಬಿಸಾಕ್ತಿದೀಯಾ? ಹಲೋ, ಸಿನಿಮಾಟಿಕ್ ಆಗಿ ಡೈಲಾಗ್ ಹೊಡಿಬೇಡ.
ನೀನು ಪುಕ್ಸಟೆ ಸುಖ ಅನುಭವಿಸಿದ್ಯಾ? ನನ್ನ ಜಾಗದಲ್ಲಿ ಬೇರೆ ಯಾವುದೇ ಹೆಣ್ಣಿದ್ರು ಮದ್ವೆ ಮಾಡ್ಕೊಂಡು ಹಿಂಸೆ ಕೊಡ್ತಾ ಇದ್ಲು. ನಾನು ಅದನ್ನೂ ಮಾಡ್ತಾ ಇಲ್ಲ. ಸುಮ್ಮನೆ ಹೋಗ್ತಾರ. ಕನ್ಫರ್ಮ್ ಬೇರೆ ಯಾರೋ ಸಿಕ್ಕಿದ ನನಗೆ, ನನ್ಗಿಂತ ಬೆಟರ್ ಅವನು. ನೀನ್ ಹೆಂಡತಿಗಿಂತ ಬೆಟರ್ ಅಂತ ತಾನೆ ನೀನ್ ನನ್ನ ಹತ್ರ ಬಂದಿದ್ದು? ಹೌದು, ನಿನಗಿಂತ ಬೆಟರ್. ಏನಿವಾಗ? ಏ ನಿಹಾರಿಕಾ, ನನಗೆ ನೀನು ಮೋಸ ಮಾಡ್ತಾ ಇದೀಯ. ನಿನ್ನ ನಾನು ಸುಮ್ಮನೆ ಬಿಡಲ್ಲ. ನನ್ನ ದೂರ ಮಾಡಿದಕ್ಕೆ ನೀನು ಪಶ್ಚಾತ್ತಾಪ ಪಡೋ ಥರ ಮಾಡೇ ಮಾಡ್ತೀನಿ. ಓಯ್, ಯಾರ ನೀನು? ಏನಾಗಬೇಕು? ಅಂದರೆ ನಿಮ್ಮ ಸೊಸೆ ಮೊನ್ನೆಯಿಂದ ಕಾಣಿಸ್ತಾ ಇಲ್ಲ, ಆದರೆ ಇವತ್ತು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಾ? ಮೊನ್ನೆ ರಾತ್ರಿ ಮನೇಲೇ ಇದ್ಲು ಸರ್. ಬೆಳಗಾಗ ಹೊತ್ತಿಗೆ ಮನೇಲಿ ಇರಲಿಲ್ಲ. ಎಲ್ಲೋ ಹೋಗಿದ್ದಾಳೆ, ಬರ್ತಾಳೆ ಅಂದ್ಕೊಂಡೆ. ಅವಳು ಹೀಗೇನೆ ಸರ್, ಇಂಥ ಕಡೆ ಹೋಗ್ತೀನಿ ಅಂತ ಹೇಳಲ್ಲ, ಇಷ್ಟೊತ್ತಿಗೆ ಬರ್ತೀನಿ ಅಂತಲೂ ಹೇಳಲ್ಲ. ಆದರೆ ರಾತ್ರಿ ಎಷ್ಟೊತ್ತಾದರೂ ಮನೆಗೆ ಬಂದು ತಲುಪಿರೋಳು. ನಿನ್ನೆ ರಾತ್ರಿ ಮನೆಗೆ ಬರಲಿಲ್ಲ ಸರ್. ಅದಕ್ಕೆ ಸ್ವಲ್ಪ ಯೋಚನೆ ಆಯಿತು. ನೀವು ಹೇಳ್ತಾ ಇರೋದೆಲ್ಲ ಕೇಳ್ತಾ ಇದ್ರೆ ನಿಮ್ಮ ಮನೇಲಿ ಏನೋ ಸರಿ ಇಲ್ಲ ಅನ್ನಿಸ್ತಾ ಇದೆ. 2 ದಿನ ಆದಮೇಲೆ ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಾ, ನಿಮ್ಮ ಮಗ ಬಂದಿಲ್ಲ. ಯಾಕೆ, ಅವ್ರಿಗೆ ಚಿಂತೆ ಇಲ್ವಾ? ಸರ್, ನನ್ನ ಮಗ ಇರೋದು ಹೊರದೇಶದಲ್ಲಿ. ಕಳೆದ ವರ್ಷ ಬಂದಿದ್ದ. ಅವನು ತನ್ನ ಕೆಲಸದಲ್ಲಿ ತುಂಬ ಬ್ಯುಸಿ ಇರ್ತಾನೆ. ಮನೇಲಿ ಏನು ನಡೀತಿದೆ ಅಂತ ಯೋಚನೆ ಮಾಡೋಷ್ಟು ಸಮಯ ಇರಲ್ಲ ಅವನಿಗೆ. ಇಲ್ಲಿ ನೋಡಿದ್ರೆ ಇವಳಿಗೆ ಮನೆ ಬಗ್ಗೆ, ಗಂಡನ ಬಗ್ಗೆ ಯೋಚನೆನೇ ಇಲ್ಲ. ನೋಡಿಮ್ಮ, ಇಲ್ಲಿ ಒಗಟಾಗಿ ಮಾತಾಡಿದರೆ ಏನೂ ಪ್ರಯೋಜನ ಇಲ್ಲ. ನೇರವಾಗಿ ಕೇಳ್ತೀನಿ, ನಿಮ್ಮ ಸೊಸೆಗೆ ಯಾರ ಜೊತೆಲಾದರೂ ಅಫೇರ್ ಇತ್ತಾ? ಬೇರೆ ಯಾರ ಜೊತೆನೂ ಅಲ್ಲ ಸರ್, ನನ್ನ ಮಗನ ಕ್ಲೋಸ್ ಫ್ರೆಂಡ್ ಮದನ್ ಜೊತೆ. ನಮ್ಮ ಮನೇಲೆ ನನ್ನ ಎದುರುಗಡೆ ನಾಚಿಕೆಡೆ ಕೆಲಸ ಮಾಡಿ ಸಿಕ್ಕಾಕೊಂಡಿದ್ದು. ಆಮೇಲೆ ಮನೆ ಬಿಟ್ಟು ಹೊರಗಡೆ ಸುತ್ತಾಡೋಕ್ಕೆ ಶುರು ಮಾಡಿದ್ರು. ಈಗ 1 ತಿಂಗಳಿಂದ ಅವರಿಬ್ಬರ ಮಧ್ಯೆ ಏನೋ ಗಲಾಟೆ ಶುರುವಾಗಿದೆ ಅಂತ ಅನ್ಸುತ್ತೆ. ಯಾವ ವಿಷಯ ಗಲಾಟೆ ಆಗಿರ್ಬೋದು? ಅದೇನೋ ನಂಗೆ ಗೊತ್ತಿಲ್ಲ ಸರ್. ಈ ಮದನ್ ನಿಮ್ಮ ಸೊಸೆಗೆ ಏನಾದರೂ ಮಾಡಿರ್ಬೋದು ಅನ್ಸುತ್ತಾ? ಪ್ರಾಣ ಸ್ನೇಹಿತನ ಹೆಂಡತಿ ಜೊತೆನೇ ಸಂಬಂಧ ಇಟ್ಕೊಂಡಿರೋನು ಏನು ಬೇಕಾದರೂ ಮಾಡ್ಬೋದಲ್ಲ ಸರ್. ನಿಮ್ಮ ಸೊಸೆ ಡೀಟೇಲ್ಸ್ ಎಲ್ಲ ಕೊಟ್ಟು ಒಂದು ಕಂಪ್ಲೇಂಟ್ ಬರ್ಸ್ಬಿಟ್ಟು ಹೋಗಿ, ಮಿಕ್ಕಿದ್ದು ನಾವು ವಿಚಾರಿಸ್ತೀವಿ. ಸರಿ ಸರ್. ಪ್ರಶಾಂತ್ ಅವ್ರಮ್ಮ ಹೇಳಿದ್ ನಿಜನಾ? ಹೋ, ಆಲ್ರೆಡಿ ನಿನ್ನ ಹತ್ರ ಫಿಟ್ಟಿಂಗ್ ಇಟ್ಬಿಟ್ರಾ? ಏನ್ರಿ ಇದು? ಪ್ರಶಾಂತ್ ನಿಮ್ ಕ್ಲೋಸ್ ಫ್ರೆಂಡ್ ತಾನೆ? ಅವ್ರ ಹೆಂಡತಿ ಜೊತೆ ಅಫೇರ್ ಇಟ್ಕೊಳ್ಳೋದಾ? ಸಾರಿಕಾ, ಅದು ಮುಗ್ದೋಗಿರೋ ವಿಷಯ. ಅಷ್ಟಕ್ಕೂ ನಾನೇನು ಅವಳ ಹತ್ರ ಹೋಗಿರಲಿಲ್ಲ, ಅವಳೇ ಬಲವಂತ ಮಾಡಿದ್ಲು. ಅವಳಿಗೆ ಪ್ರಶಾಂತ್ ಜೊತೆ ಫಿಸಿಕಲಿ ಇಂಟಿಮೇಟ್ ಆಗೋದಕ್ಕೆ ಆಗ್ತಿರ್ಲಿಲ್ವಂತೆ. ಅದಕ್ಕೆ ನೀವ್ ಹೋಗ್ಬಿಟ್ರಾ ಇಂಟಿಮೆಸಿ ತೋರ್ಸಕ್ಕೆ? ಸಾರಿಕಾ ಪ್ಲೀಸ್, ಸುಮ್ಮನೆ ತಲೆ ತಿನ್ಬೇಡ. ನಾನು ಈಗಾಗಲೇ ಟೆನ್ಷನ್ಲಿದ್ದೀನಿ. ಕಿಚ್ಬೇಡಿ. ಆಯ್ತು, ತಪ್ಪಾಯ್ತು. ದಯವಿಟ್ಟು ನನ್ನ ಒಂಟಿಯಾಗಿರೋದಕ್ಕೆ ಬಿಡ್ತೀಯಾ? ಅದನ್ನಾದ್ರೆ ನೀವೇನಾ? ಹೌದು. ಏನು ಸರ್ ವಿಷಯ? ನೀವು ಹೇಳ್ಬೇಕದ್ನ. ನಾವು ಬರೋ ವಿಷಯ ಗೊತ್ತಾಯ್ತಾ? ತುಂಬ ಅರ್ಜೆಂಟಲ್ಲೆಲ್ಲ ಹೊರಟಿದ್ರಿ. ಏನು ಮಾಡಿದ್ರಿ ನಿಹಾರಿಕಾಗೆ? ಯಾಕೆ ಸರ್? ನಾನೇನು ಮಾಡಿದೆ? ನಾನೇನು ಮಾಡಿಲ್ಲ ಸರ್. ನೀವು ಇಲ್ಲಿ ಬಾಯ್ ಬಿಡೋಲ್ಲ, ಸ್ಟೇಷನಲ್ಲಿ ಒದೆ ತಿಂದು ಬಾಯ್ ಬಿಡೋ ಅನ್ನೋ ಟೈಪು ಅಂತಾದರೆ ಮೊದಲೇ ಹೇಳ್ಬಿಡಿ, ಟೈಮ್ ವೇಸ್ಟ್ ಮಾಡಲ್ಲ. ಸರ್, ನನಗೇನು ಗೊತ್ತಿಲ್ಲ ಸರ್. ಹೌದೌದು, ಕ್ಲೋಸ್ ಫ್ರೆಂಡ್ ಹೆಂಡತಿ ಜೊತೆ ಅಫೇರ್ ಇಟ್ಕೊಳ್ಳೋದ್ರಲ್ಲೂ ಪಾಪ ನಿಮ್ಗೆ ತಪ್ಪಿರಲಿಲ್ಲ. ಅವ್ರ ತಾಯಿ ಎದುರಿಗೇನೆ ನಿಹಾರಿಕಾ ಜೊತೆ ಅವ್ರ ಮನೆಯಲ್ಲೇ ಮಜಾ ಮಾಡೋದ್ರಲ್ಲೂ ನಿಮ್ಗೆ ತಪ್ಪಿರಲಿಲ್ಲ ಅಲ್ಲ? ಸರ್, ಏನೋ ಮಿಸ್ಟೇಕ್ ಆಗೋಯ್ತು ಸರ್. ಆ್ಯಕ್ಚುಲಿ ಅವಳೇ ಬಲವಂತ ಮಾಡಿ ನನ್ನನ್ನು ಸೆಳೆದಿದ್ದು ಸರ್. ಛೇ, ನೀವು ಶ್ರೀರಾಮಚಂದ್ರನ್ ಅಂತವ್ರು ನೋಡಿ, ಅವ್ರು ಬಲವಂತ ಮಾಡಿಬಿಟ್ರು, ನೀವು ಹೋಗ್ಬಿಟ್ರಿ. ಅವ್ರನ್ನ ನಾಪತ್ತೆ ಮಾಡೋವಂಥದ್ದು ಏನು ಮಾಡಿದ್ರು ಅವ್ರು ನಿಮಗೆ? ಸರ್, ನಾನು ಹೇಳಿದ್ನಲ್ಲ ಸರ್, ನನಗೆ ನಿಹಾರಿಕಾ ಎಲ್ಲಿದ್ದಾಳೆ, ಅವಳಿಗೆ ಏನಾಗಿದೆ ಅಂತ ಗೊತ್ತಿಲ್ಲ ಸರ್. ಸರ್, ಇವನು ಒಳ್ಳೆ ಮಾತಿಗೆ ಬಾಯ್ ಬಿಡಲ್ಲ. ಸ್ಟೇಷನ್ಗೆ ಹೇಳ್ಕೊಂಡು ಹೋಗೋಣ. ಸರ್, ಪ್ಲೀಸ್ ನನ್ನ ನಂಬಿ ಸರ್. ನಿಹಾರಿಕನ್ ಜೊತೆ ಅಫೇರ್ ಇದ್ದಿದ್ದು ನಿಜ ಸರ್. ಆದರೆ ನಿಹಾರಿಕಾ ನನ್ನನ್ನು ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡಿದ್ಲು. 2 ತಿಂಗಳ ಮೇಲಾಯಿತು ಸರ್, ನಾನು ಅವಳಿಗೆ ಒಂದು ಫೋನು ಮಾಡಿಲ್ಲ. ಏನಕ್ಕೆ ಅವಾಯ್ಡ್ ಮಾಡೋಕ್ಕೆ ಶುರು ಮಾಡಿದ್ರು? ಅದು ಅವಳಿಗೆ ಇನ್ನೊಬ್ಬ ಬಾಯ್ ಫ್ರೆಂಡ್ ಸಿಕ್ಕಿದ್ದ ಸರ್. ಗಂಡ ಸಿಂಗಾಪುರಲ್ಲಿ ಕುತ್ಕೊಂಡು ದುಡಿದು ಕಳಿಸ್ತಿದ್ದ. ಅವಳಿಗೆ ಮಜಾ ಮಾಡೋದಕ್ಕೆ ಇಲ್ಲೊಬ್ಬ ಗಂಡ ಬೇಕಾಗಿತ್ತು ಸರ್. ಅವಳು ರೀಸೆಂಟಾಗಿ ಒಂದು ಕಾರ್ ತೊಗೊಂಡಿದ್ಲು ಸರ್. ಅವಳಿಗೆ ಡ್ರೈವಿಂಗ್ ಕಲಿಸ್ಕೊಡೋದಕ್ಕೆ ಅಂತ
ಒಬ್ಬ ಡ್ರೈವರ್ ಬರ್ತಿದ್ದ. ಅವನ ಜೊತೆ ಕಾರಲ್ಲೇ ಯಾರವನು? ನನಗೆ ಅವನ ಹೆಸರೇನಂತ ಗೊತ್ತಿಲ್ಲ ಸರ್, ಆದರೆ ಅವನು ಕಾರ್ ಕಲ್ಸ್ಕೊಡೋದಕ್ಕೆ ಬರ್ತಿದ್ದ ಸರ್. ನಿಮ್ಮ ಮೇಲೆ ಅನುಮಾನ ಕಡಿಮೆ ಆಗಿಲ್ಲ ನಮಗೆ. ಏನಾದರೂ ಕಣ್ ತಪ್ಪಿಸ್ಕೊಂಡು ಹೋದರೆ ಅಥವಾ ನಿಮ್ಮ ಮೇಲೆ ಅನುಮಾನ ಬರುವಂಥದ್ದು ಏನಾದರೂ ಕ್ಲೂ ಸಿಕ್ಕರೆ ನೆಕ್ಸ್ಟ್ ಟೈಮು 8 ಮೊದಲು ಶುರು ಮಾಡ್ತೀನಿ. ನನಗೂ ನನ್ನ ಹೆಂಡತಿ ಬಗ್ಗೆ ತುಂಬಾ ಕನ್ಸರ್ನ್ ಇದೆ ಇನ್ಸ್ಪೆಕ್ಟರ್. ಹೆಂಡತಿ ಬಗ್ಗೆ ಕನ್ಸರ್ನ್ ಇರೋರಿಗೆ ಹೆಂಡತಿ ಮಿಸ್ಸಿಂಗ್ ಆದರೂ ಬಂದು ನೋಡೋಕೆ ಪುರ್ಸೋತಿರಲ್ವಾ? ಸರ್, ನನ್ನ ಕೆಲಸನೇ ಆಗಿದೆ. ನೆಕ್ಸ್ಟ್ ವೀಕ್ ನಾನು ದುಬೈಗೆ ಹೋಗಬೇಕು. ಆಗ ಬಂದು ಹೋಗೋಣ ಅಂತಿದ್ದೆ. ಎನಿವೇಸ್ ಹುಡ್ಕೋದು ನಿಮ್ಮ ಕೆಲಸ ಅಲ್ವಾ, ನಾನು ಅಲ್ಲಿ ಬಂದು ಏನು ಮಾಡಲಿ? ಸರಿ, ಹುಡ್ಕೋಣ ಬಿಡಿ. ಆದರೆ ಅವ್ರು ತಪ್ಪಿಸ್ಕೊಳ್ಳೋದ್ರಲ್ಲಿ ನಿಮ್ಮ ಕೈವಾಡ ಏನೂ ಇಲ್ಲ ತಾನೆ? ವಾಟ್ ಯು ಮೀನ್ ಇನ್ಸ್ಪೆಕ್ಟರ್? ಹೊರದೇಶಕ್ಕೆ ಹೋಗಿ ನಿಮಗೆ ಕನ್ನಡನೂ ಮರ್ತು ಹೋಗಿದೆ ಅನಿಸುತ್ತೆ. ನಿಮ್ಮ ಹೆಂಡತಿ ಕಾಣೆ ಆಗೋದ್ರಲ್ಲಿ ನಿಮ್ಮ ರೋಲ್ ಏನಾದರೂ ಇದೆಯಾ ಅಂತ ಕೇಳಿದೆ. ನಾನು ಯಾಕೆ ಸರ್ ಅವಳನ್ನ ಕಾಣೆ ಮಾಡಲಿ? ಕಾರಣ ಬೇಕಾದಷ್ಟಿದೆ ಪ್ರಶಾಂತ್ ಅವರೇ. ನಿಮ್ಮ ಪ್ರಾಣ ಸ್ನೇಹಿತನ ಜೊತೆ ಅಫೇರ್ ಇಟ್ಕೊಂಡಿದ್ರು ನಿಮ್ಮ ಹೆಂಡತಿ. ಅದಾದಮೇಲೆ ಅವರಿಗೆ ಕಾರು ಓಡಿಸೋಕ್ಕೆ ಹೇಳ್ಕೊಡೋಕೆ ಬರ್ತಾ ಇದ್ದ ಭರತ್ ಅನ್ನೋನ ಜೊತೆನಲ್ಲೂ ಸಂಬಂಧ ಇಟ್ಕೊಂಡಿದ್ರು. ಇನ್ಸ್ಪೆಕ್ಟರ್, ಪ್ಲೀಸ್ ನನ್ನ ಹೆಂಡತಿ ಬಗ್ಗೆ ಇಲ್ದಿರೋ ಆರೋಪಗಳು ಹೊರಿಸ್ಬೇಡಿ. ಯಾವ ಸೀನಿಯರ್ ರೀ ನೀವು? ನಿಮ್ಮ ಹೆಂಡತಿ ಅಫೇರ್ ಇಟ್ಕೊಂಡಿದ್ದು ನಿಮಗೆ ನಿಜವಾಗ್ಲೂ ಗೊತ್ತಿರಲಿಲ್ವಾ ಅಥವಾ ಗೊತ್ತಿಲ್ಲದೆ ಇರೋ ಥರ ನಾಟಕ ಮಾಡ್ತಾ ಇದ್ದೀರಾ? ನಾನು ಕೆಲಸದಲ್ಲಿ ಎಷ್ಟು ಬ್ಯುಸಿ ಇರ್ತೀನಂದರೆ ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕೆ ನಂಗೆ ಟೈಮೇ ಸಿಗೋದಿಲ್ಲ. ಅಥವಾ ಸಿಂಗಪೂರಲ್ಲಿ ನಿಮ್ಮದು ಏನಾದರೂ ಅಫೇರ್ ಇದೆಯಾ? ಮೈಂಡ್ ಯು ಟಾಂಗ್ ಇನ್ಸ್ಪೆಕ್ಟರ್, ಬಾಯ್ಗೆ ಬಂದಾಗೆಲ್ಲ ಹೇಳಬೇಡಿ. ಮನುಷ್ಯ ಏನಾದರೂ ತಪ್ಪು ಮಾಡಿದಾಗಲೇ ಹೀಗೆ ವಾಯ್ಸ್ ರೈಸ್ ಮಾಡೋದು. ಎನಿವೇಸ್, ಮತ್ತೆ ಏನಾದರೂ ಹೇಳೋದಿದ್ರೆ ಕೇಳೋದಿದ್ರೆ ಫೋನ್ ಮಾಡ್ತೀನಿ. ಸರ್, ಭರತ್ ಸಿಕ್ಕಿದ್ದಾನೆ, ಹೇಳ್ಕೊಂಡು ಬಂದು ಕೂರಿಸಿದ್ದೀನಿ. ಏನು ಮಾಡಿದೆ ಹೇಳು ನಿಹಾರಿಕಾಗೆ? ಬರೀ ಕಾಣೆ ಮಾಡಿದ್ಯಾ ಅಥವಾ? ಸರ್, ನಾನೇನು ಮಾಡಿಲ್ಲ ಸರ್. ಏನ್ರಿ ಅಶೋಕ್, ನೀವು ಸ್ವಲ್ಪ ಲಾಟಿ ರುಚಿ ತೋರಿಸಿ ಆಮೇಲೆ ನನ್ನ ಕರೆಯೋದಲ್ವಾ? ಸರ್ ನಾನು ನಿಜವಾಗ್ಲೂ ಏನು ಮಾಡಿಲ್ಲ ಸರ್. ಅವ್ರು ಮೇಡಮ್ ಎಲ್ಲೋದ್ರು ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್. ನಿಮ್ಮ ಹಳಸೋದ ಲವ್ ಸ್ಟೋರಿ ಎಲ್ಲಿಂದ ಶುರುವಾಯಿತು, ಹೇಗೆ ಶುರುವಾಯಿತು? ಸರ್, ಡ್ರೈವಿಂಗ್ ಕಲ್ಸ್ಕೊಡೋಕ್ಕೆ ಅಂತ ನಾನು ಅವ್ರ ಮನೆಗೆ ಹೋಗಿದ್ದು ಸರ್. ಆನ್ಲೈನಲ್ಲಿ ನನ್ನ ನಂಬರ್ ತಿಳ್ಕೊಂಡು ಅವರೇ ಫೋನ್ ಮಾಡಿದ್ರು ಸರ್. ಆನ್ಲೈನಾ? ಹೌದು ಸರ್. ಆನ್ಲೈನಲ್ಲಿ ನಾನು ಆ್ಯಡ್ ಕೊಡ್ತೀನಿ, ಅದರಲ್ಲಿ ನಂದು ಫೋಟೋ ಮತ್ತು ನಂಬರ್ ಬರುತ್ತೆ ಸರ್. ಓಕೆ, ನೀನು ಸುರಸುಂದರ ಅಂತ ಅನ್ನಿಸ್ಬಿಟ್ಟಿದೆ, ನಿನಗೆ ಫೋನ್ ಮಾಡಿದರು. ಆಮೇಲೆ? ಸರ್, ಫಸ್ಟ್ ಡೇನೇ ನನ್ನ ಬಗ್ಗೆ ತುಂಬ ಇಂಟ್ರೆಸ್ಟ್ ತೋರ್ಸೋಕ್ಕೆ ಶುರು ಮಾಡಿದ್ರು ಸರ್. ಜೋರ ಕೈ ಅಮ್ಕೋರು, ಮುಖದ ಹತ್ರ ಎಲ್ಲ ಬರೋರು ಸರ್. ಅವರೇ ನನ್ನ ಮೇಲೆ ಬಿದ್ದರು ಸರ್. ಕಾರಲ್ಲೇ ನಾವಿಬ್ಬರು ದಿನ ಸೇರ್ತಿದ್ವಿ ಸರ್. ಸೊ ಮಜಾ ಮಾಡ್ತಾ ಇದ್ದೆ. ಅವ್ರನ್ನ ಕಾಣೆ ಮಾಡೋ ಅಂಥದ್ದು ಏನಾಯ್ತು ಮತ್ತೆ? ಸರ್, ನಾನು ಕಾಣೆ ಮಾಡಿಲ್ಲ ಸರ್. ಒಂದು 10 ದಿನದ ಮುಂಚೆ ಯಾರೂ ಮನೇಲಿಲ್ಲ ಅಂತ ಮನೆಗೆ ಕರೆದ್ರು ಸರ್. ಅವ್ರ ರೂಮ್ಗೆ ಕರ್ಕೊಂಡು ಹೋದರು. ತುಂಬ ಹೊತ್ತು ನಾನು ಅಲ್ಲೇ ಇದ್ದೆ ಸರ್. ಅವ್ರ ಅತ್ತೆ ಹೊರಡೆ ಹೋದವರು ಇದ್ದಕ್ಕಿದ್ದಂಗೆ ಮನೆಗೆ ಬಂದುಬಿಟ್ರು ಸರ್. ಆಮೇಲೆ ಜೋರು ಗಲಾಟೆ ಆಯಿತು ಸರ್. ಅದೇ ಲಾಸ್ಟ್ ಸರ್. ಆಮೇಲೆ ಅವ್ರನ್ನ ನಾನು ನೋಡಲೇ ಇಲ್ಲ. ಅಷ್ಟೇನಾ? ಅಷ್ಟೇ ಸರ್. ನಾನೊಂದು 2 ಸಲ ಅವ್ರಿಗೆ ಫೋನ್ ಮಾಡಿದೆ ಸರ್, ಆದರೆ ಸ್ವಿಚ್ ಆಫ್ ಬರ್ತಾಯಿತ್ತು. ನಾನು ಟೈಮ್ ಪಾಸ್ ಮಾಡ್ತಿದ್ದಿದ್ದು. ಬೇಕಿದ್ರೆ ಅವರೇ ಫೋನ್ ಮಾಡಲಿ ಅಂತ ಸುಮ್ಮನಾಗ್ಬಿಟ್ಟೆ ಸರ್. ಇವನ್ನ ಇಲ್ಲೇ ಕೂರಿಸಿ, ಆಮೇಲೆ ನಾನು ನೆನಪು ಬರ್ಬೋದು. ಸರ್ ನಂದೇನು ತಪ್ಪಿಲ್ಲ ಸರ್. ಅವ್ರು ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ ಸರ್. ಇಲ್ಲೇ ಬಿದ್ದಿರೋ ಅವ್ರು ಸಿಗೋವರೆಗೂ. ನಮ್ಮ ಸೊಸೆ ಬಗ್ಗೆ ಏನಾದರೂ ಗೊತ್ತಾಯ್ತಾ ಸರ್? ನಿಮ್ಮ ಸೊಸೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗೋಕೆ ಮುಂಚೆ ಅವ್ರ ಬಗ್ಗೆ ಗೊತ್ತಾಗಬೇಕಾಗಿರೋದು ಇನ್ನೂ ಇದೆ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮಗ ಮತ್ತು ಸೊಸೆ ಅವ್ರ ಸಂಬಂಧ ಹೇಗಿತ್ತು? ಹೇಗಿತ್ತು ಅಂದರೆ ಎಲ್ಲ ಗಂಡ ಹೆಂಡತಿ ಸಂಬಂಧದ ಥರನೇ ನನ್ನ ಮಗ ಸೊಸೆ ಸಂಬಂಧನೂ ಇತ್ತು. ಇಲ್ಲಿ ಹೆಂಡತಿ ಕಾಣಿಸ್ತಾ ಇಲ್ಲ, ಆದರೆ ನಿಮ್ಮ ಮಗಂಗೆ ಅದ್ರ ಬಗ್ಗೆ ಚಿಂತೆನೇ ಇಲ್ಲ. ಅವಳಿಗಿದ್ರೆ ಇವನಿಗೂ ಇರುತ್ತಲ್ವ ಸರ್? ಇಲ್ಲಿ ಎಲ್ಲ ಸರಿಯಾಗೇ ಇತ್ತು. ದುಡ್ಡು ಅಂತ ನನ್ನ ಮಗನ ಹೊರದೇಶಕ್ಕೆ ಕಳಿಸಿದ್ಲು. ಅವ್ನು ನೋಡಿದ್ರೆ ಕೈ ತುಂಬ ಕೆಲಸ. ಅವನು ಕಷ್ಟಪಟ್ಟು ದುಡ್ಡಲ್ಲಿ ಇವಳು ಇಲ್ಲಿ ಶೋಕಿ ಮಾಡ್ಕೊಂಡು ತಿರುಗಾಡೋಳು. ಈ ಭರತ್ ಅನ್ನೋ ಬಗ್ಗೆ ನಿಮಗೆ ಗೊತ್ತಾ? ನಿಹಾರಿಕಾ ಅವರಿಗೆ ಕಾರ್ ಡ್ರೈವಿಂಗ್ ಹೇಳ್ಕೊಡಕ್ಕೆ ಬರೋನು. ಅವನ ಹೆಸರೆಲ್ಲ ಗೊತ್ತಿಲ್ಲ. ಒಂದ್ಸಲ ಕಾರ್ ಕಲ್ಸೋಕೆ ಬರೋ ಹುಡುಗನ ಜೊತೆ ನಮ್ಮ ಮನೇಲೇ ಹೇಳಕ್ಕೂ ಸಹ್ಯ ಅನ್ಸುತ್ತೆ. ಈ ಭರತ್ ಮತ್ತೆ ಮದನ್ ಬಿಟ್ಟು ಬೇರೆಯವ್ರ ಜೊತೆಲಿ ಇತ್ತೀಚೆಗೆ ಡಾನ್ಸ್ ಕ್ಲಾಸು ಅಂತ ಬೇರೆ ಸೇರ್ಕೊಂಡಿದ್ಲು. ಅದೇನೋ ಜಿಮ್ಮು ಅಂತ ಬೇರೆ ಹೋಗೋಳು. ಎಲ್ಲ ಕಡೆನೂ ವಯಸ್ಸಿನ ಹುಡುಗ್ರೆ. ನಮ್ಮ ಮನೆ ಮರ್ಯಾದೆನ ಬೀದಿಗೆ ತಂದ್ಬಿಟ್ಲು. ಇದೆಲ್ಲ ನಿಮ್ಮ ಎದುರಿಗೆ ನಡೀತಾ ಇತ್ತು ಅಂತ ಹೇಳಿದ್ರಿ. ನಿಮ್ಮ ಮಗಂಗೇನು ಹೇಳಿಲ್ವ ನೀವು? ಅದು ಏನು ಮಾಡಿದ್ಲೋ ಗೊತ್ತಿಲ್ಲ. ನಾನು ಅವನಿಗೆ ಫೋನ್ ಮಾಡಿ ಹೇಳೋಕೆ ಮುಂಚೆನೇ ಅದೇನು ಹೇಳಿ ಪುಸ್ಲಾಯಿಸಿರ್ತಾ ಇದ್ಲು. ನನ್ನ ಮಾತನ್ನೇ ನಂಬ್ತಾ ಇರಲಿಲ್ಲ ನನ್ನ ಮಗ. ಅವನಿಗೆ ಇಲ್ಲಿ ಬಂದು ನೋಡೋಕ್ಕೂ ಪುರ್ಸತ್ತಿರಲಿಲ್ಲ. ಸರಿ, ನಿಮ್ಮ ಸೊಸೆ ಎಲ್ಲಿ ಹೋಗಿರ್ಬೋದು? ಗೊತ್ತಿಲ್ಲ ಸರ್. ಅವಳಿಗೆ ಯಾವುದು ನನಗೆ ಹೇಳಿ ಕೇಳಿ ಮಾಡ್ತಿರ್ಲಿಲ್ಲ. ಇನ್ನೇನಾದರೂ ಮಾಹಿತಿ ಇದ್ದರೆ ಮತ್ತೆ ಬರ್ತೀವಿ. ಸರಿ ಸರ್. ಅಶೋಕ್, ಎಸ್ ಸರ್. ಸೊಸೆ ಮೇಲಿನ ಕೋಪಕ್ಕೆ
ಈ ಅಮ್ಮನ ಏನಾದರೂ ಮಾಡಿರ್ಬೋದಾ? ಈ ಅಮ್ಮನಿಗೆ ಅಷ್ಟೊಂದು ಶಕ್ತಿ ಇದೆ ಅಂತ ಅನಿಸ್ತಾ ಇದೆಯಾ ಸರ್? ಆಮೇಲೆ ಮಾಡಿದ್ರೆ ಈಗಲೇ ಯಾಕೆ? ಏನಿಲ್ಲ ಅಂದರೂ ಸುಮಾರು 8 ತಿಂಗಳಿಂದ ನಿಹಾರಿಕಾ ಆಫರ್ಸ್ ನಡೀತಾನೆ ಇದೆ. ಯಾವುದಕ್ಕೂ ಈ ಅಮ್ಮನ ಮೇಲೆ ಒಂದು ಕಣ್ಣಿಟ್ಟಿದೆ. ಸರಿ ಸರ್. ಸರ್, ಒಂದು ತಿಂಗಳಿಂದ ಕ್ಲೋಸ್ ಆಗಿತ್ತು ಸರ್. ಇದನ್ನ ಬೆಳಗಾಂ ಕಡೆ ನಡೆಸ್ತಾ ಇದ್ರು. ಸರಿ, ಪೇಪರ್ಸ್ ಎಲ್ಲ ಕರೆಕ್ಟ್ ಇದೆ ತಾನೇ? ಹ್ಞೂ ಸರ್, ಎಲ್ಲ ಕರೆಕ್ಟ್ ಇದೆ. ಓನರಿಗೆ ಅಷ್ಟು ವೈಟ್ ಮನಿ ಬೇಕಾ ಅಥವಾ ಬ್ಲ್ಯಾಕ್ ಮನಿನೂ ಆಗುತ್ತಾ? ಅದನ್ನು ಆಮೇಲೆ ಮಾತಾಡೋಣ ಸರ್. ಮೊದಲು ನಿಮಗೆ ಜಾಗ ಹಿಡಿಸಿದ್ಯಾ ಹೇಳಿ ಸರ್. ಸಿಕ್ಕಾಪಟ್ಟೆ ಗಲೀಜಿದೆ ಅಲ್ರಿ ಸರ್, ಹೈವೇ ಅಲ್ವಾ, ಅದಕ್ಕೆ ಇಷ್ಟು ಗಲೀಜಿದೆ. ಒಳಗಡೆ ಅಷ್ಟೊಂದು ಧೂಳಿಲ್ಲ ಸರ್. ಸರಿ, ತೆಗಿಸಿ. ಸೆಕ್ಯೂರಿಟಿ, ಡೋರ್ ತೆಗೆಯಪ್ಪ. ಬನ್ನಿ ಸರ್, ಇದೇ ಸರ್ ಅಡುಗೆ ಮನೆ. ಏನ್ರಿ ಇದು ಕೆಟ್ಟ ವಾಸನೆ ಬರ್ತಾ ಇದೆ? ಸರ್, ಕ್ಲೋಸ್ ಆಗಿ ತುಂಬ ದಿನ ಆಗಿದ್ದಲ್ಲ, ಇಲಿಪಲ್ಲಿ ಏನೋ ಸತ್ತಿರ್ಬೇಕು ಸರ್. ಇಲಿ ಸತ್ತಿರೋ ವಾಸನೆ ಅಲ್ರಿ ಇದು, ಇದೇನೋ ಬೇರೆ ಥರ ಇದೆ. ಏಯ್, ಏನ್ರಿ ಇದು? ಸರ್, ಏನು ನನಗೂ ಗೊತ್ತಿಲ್ಲ ಸರ್. ಸೆಕ್ಯೂರಿಟಿ, ಸೆಕ್ಯೂರಿಟಿ. हाँ साहब, उधर देखो. क्या हुआ साहब? मुझे कुछ नहीं पता साहब. ಮೊದಲು ಪೊಲೀಸರಿಗೆ ಫೋನ್ ಮಾಡಬೇಕು. ಇಲ್ಲಿ ಏನೋ ನಡೆದಿದೆ. ಸರ್ ಸರ್ ಸರ್, ಒಂದು ನಿಮಿಷ ಸರ್, ನಿಂತ್ಕೊಳ್ಳಿ ಸರ್. ಓಕೆ, ಸರಿ. ಥ್ಯಾಂಕ್ಸ್ ಲೋಕನಾಥ್, ನಿಮ್ಮೆಲ್ಲ ಮಾಹಿತಿಗೆ. ಅಶೋಕ್, 28ರಿಂದ 30 ವಯಸ್ಸಿನ ಹೆಣ್ಣಿನ ಡೆಡ್ ಬಾಡಿ ಅಂತ ಹೇಳ್ತಾ ಇದ್ದಾರೆ. ಸತ್ತು 2 ವಾರ ಆಗಿರ್ಬೋದು ಅಂತ ಲೋಕನಾಥ್ ಹೇಳ್ತಾ ಇದ್ದಾರೆ. ಹಾಗಾದರೆ ಇದು ಕೊಲೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ ಸರ್. ಇದು ನಿಹಾರಿಕಾ ಬಾಡಿ ಇರ್ಬೋದಾ? ಅವ್ರ ವಯಸ್ಸು 28. ನಿಹಾರಿಕಾ ಮಿಸ್ಸಿಂಗ್ ಕೇಸ್ ಬಂದಿದ್ದು 2 ವಾರದ ಕೆಳಗಲ್ವಾ? ಇರ್ಬೋದು ಸರ್. ಆದರೆ ನಿಹಾರಿಕಾ ಕೊಲೆನ ಯಾರು ಮಾಡಿರ್ಬೋದು ಸರ್? ಮತ್ತೆ ನಮ್ಮ ಮುಂದೆ ಇರೋ ಸಸ್ಪೆಕ್ಟ್ಸ್ ಇಬ್ಬರೇ, ಮದನ್ ಮತ್ತೆ ಭರತ್. ಅಥವಾ ಅವತ್ತು ನೀವು ಅನುಮಾನ ಪಟ್ಟ ಹಾಗೆ ಇದು ನಿಹಾರಿಕಾ ಅವ್ರ ಅತ್ತೆಯವ್ರ ಕೆಲಸನೇನಾ ಸರ್? ಆಕೆಗೆ ಸೊಸೆ ಮೇಲೆ ತುಂಬ ಕೋಪ ಇತ್ತು. ಮೋಟಿವ್ ಏನೋ ಸ್ಟ್ರಾಂಗ್ ಆಗಿದೆ, ಆದರೆ ಮಗ ಸಿಂಗಾಪುರಲ್ಲಿದ್ದಾನೆ. ನಿಹಾರಿಕಾನ ಕೊಂದು ಮನೆಯಿಂದ 3 ಕಿಲೋಮೀಟರ್ ಅವರ ಡಾಬಾಗ್ ತಂದು ಅಲ್ಲಿ ಕೊಚ್ಚಿ ಹಾಕಿ ತಂದೂರಿ ಬಟ್ಟಿನ ಸುಟ್ಟು ಹಾಕೋದು ಒಬ್ಬರಿಂದನೇ ಆಗೋ ಕೆಲಸನ? ಅಶೋಕ್, ಪ್ರಶಾಂತ್ ಅವ್ರ ಎದುರುಗಡೆ ಮನೇಲಿ ಒಬ್ಬ ಸೆಕ್ಯೂರಿಟಿ ಇದ್ದ. ಅವತ್ತವನ್ನ ನೋಡ್ತಾ ಇದ್ರೆ ಏನೋ ಅನುಮಾನ ಬರೋ ಥರ ಇತ್ತು. ಅವನ್ನ ಉಪಾಯವಾಗಿ ಬಾಯಿ ಬಿಡ್ಸೋಕೆ ಟ್ರೈ ಮಾಡಿ. ನಿಹಾರಿಕಾದು ಅದೇ ಮನೆಯಲ್ಲಿ ಕೊಲೆ ಆಗಿದೆ ಅಂತ ಆದರೆ ಖಂಡಿತ ಅವನಿಗೇನೋ ಗೊತ್ತಿರುತ್ತೆ. ಸರಿ ಸರ್. ಸರ್, 2 ಮುಖ್ಯವಾದ ಮಾಹಿತಿ ಸಿಕ್ಕಿದೆ ಸರ್. ಬಾಡಿ ಸಿಕ್ಕಿದ ಡಾಬಾ ಕ್ಲೋಸ್ ಆಗಿ 1 ತಿಂಗಳಾಗಿತ್ತು. ಅಲ್ಲಿನ ಸೆಕ್ಯೂರಿಟಿ ಬೇರೆ ಯಾರೂ ಅಲ್ಲ, ಪ್ರಶಾಂತ್ ಮನೆ ಎದುರುಗಡೆ ಒಬ್ಬ ಸೆಕ್ಯೂರಿಟಿ ಇರ್ತಾನಲ್ಲ ಸರ್, ಅವನ ಮಗನಿಗೆ ಗೊತ್ತಿರೋವನೇ ಸರ್. ಅಂದರೆ ನಮ್ಮ ಅನುಮಾನ ಸರಿ ಇತ್ತು. ಆ ಸೆಕ್ಯೂರಿಟಿ ಏನಾದರೂ ಬಾಯ್ ಬಿಟ್ನಾ? ನಿಯತ್ತಿ ನಾಯಿ ಸರ್. ಅವ್ರ ಮಗನಿಗೆ ಹುಷಾರಿಲ್ಲೋ ಟೈಮಲ್ಲಿ ಪ್ರಶಾಂತ್ ಅವರಮ್ಮ 50,000 ಕೊಟ್ಟಿದ್ರಂತೆ. ಅದು ಋಣ ಇದೆ ಅವನ ಮೇಲೆ, ಏನು ಬಾಯ್ ಬಿಡ್ತಾ ಇಲ್ಲ. ಅಂದರೆ ಈ ಸೆಕ್ಯೂರಿಟಿ ಸಹಾಯ ತಗೊಂಡು ಪ್ರಶಾಂತ್ ಅಮ್ಮನೇ ಈ ಕೆಲಸ ಏನಾದರೂ ಮಾಡಿರ್ಬೋದಾ? ಅಷ್ಟೇ ಅಲ್ಲ ಸರ್, ಪ್ರಶಾಂತ್ ಕೂಡ ಆ ಟೈಮಲ್ಲಿ ಬೆಂಗಳೂರಲ್ಲೇ ಇದ್ದ. ಅದು ಹೇಗೆ? ಅಂದರೆ ಕೊಲೆ ಮಾಡೋದಕ್ಕೆ ಸಿಂಗಪುರಿಂದ ಇಲ್ಲಿಗೆ ಬಂದಿದ್ದ? ಹಾಗೆ ಅನ್ನಿಸ್ತಿದೆ ಸರ್. ಅವನು ಹೋದ ತಿಂಗಳು 26ಕ್ಕೆ ಸಿಂಗಾಪುರದಿಂದ ದುಬೈಗೆ ಹೊರಟಿದ್ದ. ಬೆಂಗಳೂರು ಟ್ರಾನ್ಸಿಟ್ ಜಾಗ. ಬೆಂಗಳೂರು ಬಂದವನು ನೆಕ್ಸ್ಟ್ ಕ್ಯಾಚಿಂಗ್ ಫ್ಲೈಟ್ ಮಿಸ್ ಮಾಡಿಕೊಂಡು ಮರುದಿನ ಮಧ್ಯಾಹ್ನ ಫ್ಲೈಟ್ ಬುಕ್ ಮಾಡ್ಕೊಂಡು ಹೊರಟಿದ್ದಾನೆ ಸರ್. ಇದು ಕೋಇನ್ಸಿಡೆನ್ಸ್ ಆಗೋಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರ್? ಪ್ರಶಾಂತ್ನ ಈ ಕೂಡಲೇ ಇಲ್ಲಿಗೆ ಬರೋಕ್ಕೆ ಹೇಳಿ. ಅಮ್ಮ ಮಗ ಸೇರಿ ಕೊಲೆ ಮಾಡಿರೋದಾ ಅಥವಾ ಸತ್ಯ ಏನು ಅಂತ ಆಮೇಲೆ ಬಾಯ್ ಬಿಡಿಸೋಣ. ಸರಿ ಸರ್. ಟ್ರಾನ್ಸಿಟಲ್ಲಿ ಬೇಕು ಅಂತ ಫ್ಲೈಟ್ ಮಿಸ್ ಮಾಡಿಕೊಂಡು ಮನೆಗೆ ಬಂದು ನಿಹಾರಿಕಾ ಅವ್ರು ಕೊಲೆ ಮಾಡಿ ಅವ್ರನ್ನ ತಂದೂರಿ ಬಟ್ಟಿಲಿ ಸುಟ್ಟು ಹಾಕಿ ನೆಕ್ಸ್ಟ್ ಡೇ ಫ್ಲೈಟ್ ಹಿಡ್ಕೊಂಡು ದುಬೈಗೆ ಹೋದ್ರಿ, ಹೌದಲ್ವೋ? ಹೌದು ಸರ್, ಅವಳ ನಾನೇ ಕೊಲೆ ಮಾಡಿದ್ದು. ನನ್ನ ಮೇಲೆ ಕೇಸ್ ಫೈಲ್ ಮಾಡಿ. ಇಲ್ಲ ಸರ್, ನಾನು ಕೊಲೆ ಮಾಡಿದ್ದು. ಮನಿ ಸುಮ್ಮನೆ ರಮ್ಮ. ನೀನು ಸುಮ್ಮನೆ ಇರು ಮಗನೆ, ಅವ್ರಿಗೆಲ್ಲ ಗೊತ್ತಾಗಿ ಹೋಗಿದೆ. ನೋಡಿ ಸರ್, ನಿಹಾರಿಕಾ ಬಗ್ಗೆ ನನ್ನ ಮಗನ ಹತ್ರ ಎಷ್ಟು ಹೇಳಿದ್ರು ಅವನು ಯಾವುದು ಕಿವಿ ಮೇಲೆ ಹಾಕೋತಾ ಇರಲಿಲ್ಲ. ನಾನು ತಾಳ್ಮೆಯಿಂದಾನೇ ಇದ್ದೆ. ಆದರೆ ಒಂದಿನ
ಕಂಡ ಗಂಡಸರನ್ನ ಮನೆಗೆ ಕರ್ಕೊಂಡು ಬರೋದು ಅಲ್ಲದೆ ಈ ದರಿದ್ರನ ಬೇರೆ ಶುರು ಮಾಡ್ಕೊಂಡಿದ್ಯಾ? ಇದು ನನ್ನ ಲೈಫ್, ನನ್ನ ಜೀವನ. ನಾನು ಹೆಂಗ್ ಬೇಕಾದ್ರೂ ಇರ್ತೀನಿ. ನಿನ್ ಲೈಫಾ? ನೀನು ನನ್ನ ಮಗನ ಹೆಂಡತಿ. ಅವನಲ್ಲಿ ಕಷ್ಟಪಟ್ಟು ದುಡ್ಡು ಕಳ್ಸಿದ್ರೆ ಆ ದುಡ್ಡಲ್ಲಿ ನೀನು ಮಜಾ ಮಾಡ್ತಾ ಇದೀಯ. ಹೌದು, ಮಜಾ ಮಾಡ್ತಾ ಇದ್ದೀನಿ. ನಿಮ್ ಮಗ ಒಬ್ಬ ನಾವರ್ದ ಹೆಂಡತಿನ ಖುಷಿಯಾಗಿ ಇಟ್ಕೊಳಕ್ಕಾಗಲ್ಲ ಅವನ್ಗೆ. ಅದಕ್ಕೆ ಅವನ ಫ್ರೆಂಡ್ ಜೊತೆ ಸುಖ ಅನುಭವಿಸ್ದೆ. ಹೌದು, ನನಗೆ ಬೇಕು. ಇನ್ನು ಬೇರೆ ಹತ್ರನೂ ಬೇಕು. ನಾನು ಹೊರಗಡೆನಾದ್ರೂ ಹೋಗ್ತೀನಿ ಅಥವಾ ಮನೆಗಾದ್ರೂ ಕಳಿಸ್ಕೋತೀನಿ. ಅದನ್ನ ಕೇಳೋ ಹಕ್ಕು ನಿಮ್ಗಿಲ್ಲ. ತೆಪ್ಪಗಿರೋ ಹಾಗಿದ್ರೆ ಇರಿ, ಇಲ್ಲ ಅಂದ್ರೆ ಕಡ್ದು ಹೋಗಿ. ಮತ್ತೇನ್ ನಿನ್ ಗೋಳು? ನಾನು ಅವಳನ್ನು ಬಂದ ಮೇಲೆ ಇವನಿಗೆ ಫೋನ್ ಮಾಡಿದೆ. ನಾನು ಆಗ್ತಾನೆ ದುಬೈಗೆ ಹೊರಟಿದ್ದೆ. ಬೆಂಗಳೂರಲ್ಲಿ ಟ್ರಾನ್ಸಿಟ್ ಇದ್ದಿದ್ದರಿಂದ ನಾನು ಬೇಕಂತ ಫ್ಲೈಟ್ ಮಿಸ್ ಮಾಡಿಕೊಂಡೆ. ಆಮೇಲೆ ರಾತ್ರಿ ಮನೆಗೆ ಬಂದು ಬಾಡಿನ ಮುಚ್ಚಾಕೋ ಯೋಚನೆ ಮಾಡಿದೆ. ಎದುರು ಮನೆ ಸೆಕ್ಯೂರಿಟಿಗೆ ನನ್ನ ಮೇಲೆ ತುಂಬ ಗೌರವ ಸರ್. ಅವನ ಸಹಾಯ ತಗೊಂಡೆ. ಬೆಂಕಿ ಹಾಕಿ ಸುಟ್ಬಿಡೋಣ ಅಂದ್ಕೊಂಡೆ ಸರ್. ಆದರೆ ಅಕ್ಕಪಕ್ಕದವ್ರಿಗೆ ಗೊತ್ತಾಗತ್ತೆ ಅನ್ನಿಸ್ತು. ಆಗ ಹತ್ತಿರದಲ್ಲೇ ಒಂದು ಡಾಬಾ ತುಂಬ ದಿನದಿಂದ ಕ್ಲೋಸ್ ಆಗಿದೆ. ಅದರ ಸೆಕ್ಯೂರಿಟಿ ನಮ್ಮ ಮಗನ ಫ್ರೆಂಡು ಅಂತ ಚಂದ್ರಪ್ಪ ಹೇಳ್ದ. ಅದರಲ್ಲಿರೋ ಬಟ್ಟೆಲಿ ಹಾಕಿ ಸುಟ್ಟಾಕ್ಬಿಡೋಣ ಅಂತ ನಾನೇ ಐಡಿಯಾ ಮಾಡಿದೆ ಸರ್. ಕೊಲೆ ಒಂದೇ ಎಲ್ಲದಕ್ಕೂ ಪರಿಹಾರ ಅಂತ ಅನ್ಕೊಂಡ್ಬಿಡ್ತೀರಾ ಅಲ್ವಾ? ಅದ್ರ ಮೇಲೆ ಕೊಲೆ ಮಾಡಿ ಸಿಕ್ಕಾಕೊಳ್ಳಲ್ಲ ಅನ್ನೋ ಭ್ರಮೆ ಬೇರೆ. ಬರೀ ಪ್ರೀತಿ ಇದ್ದಾಗ ದುಡ್ಡೇ ಮುಖ್ಯ ಅಂತ ಗಂಡನ ದುಡಿಯೋಕೆ ಫಾರಿನಿಗೆ ಕಳ್ಸಿದ್ಲು ನಿಹಾರಿಕಾ. ಚೆನ್ನಾಗಿ ದುಡ್ಡು ಬಂದ ಮೇಲೆ ಪ್ರೀತಿ ಸಿಗ್ತಾ ಇಲ್ಲ ಅಂತ ಕೊರಗೋದಕ್ಕೆ ಶುರು ಮಾಡಿದ್ಲು. ಅವಳು ಈ ಕೊರಗು 2 ಸಂಸಾರನೂ ಹಾಳು ಮಾಡಿಬಿಡ್ತು. ಆ ಕಡೆ ಸಾರಿಕಾ ಮದನನ್ನ ದೂರ ಮಾಡಿದ್ಲು, ಈ ಕಡೆ ಪ್ರಶಾಂತ್ ಫ್ಯಾಮಿಲಿ ಚೂರಾಗೋಯ್ತು. ಅದಕ್ಕೆ ಒಬ್ಬ ಕವಿ ಹೇಳಿರೋದು ಅನ್ಸುತ್ತೆ, ಇರುವುದೆಲ್ಲವ ಬಿಟ್ಟು ಇರೋದುದೆಡೆಗೆ ತುಡಿಯುವುದೇ ಜೀವನ ಅಂತ.